ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಹಾಗೆ ಚೈತ್ರಾ ಕುಂದಾಪುರ್ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರ ನಡುವೆ ಈಗ ಮತ್ತೆ ಕಲಹ ಶುರುವಾಗಿದೆ. ಕಳೆದ ವಾರ ಇವ್ರಿಗೆ ಸರಿಯಾಗಿ ಉಸ್ತುವಾರಿಯನ್ನ ಮಾಡ್ಲಿಕ್ಕೆ ಬರ್ಲಿಲ್ಲ, ಅನ್ಯಾಯ ಆಯ್ತು, ಚೈತ್ರಾ ಕುಂದಾಪುರ್ಲಿಂದ ಅನ್ಯಾಯ ಆಯ್ತು ನಮ್ಮ ತಂಡಕ್ಕೆ ಅಂತ ಹೇಳಿ ಏನ್ ಅಶ್ವಿನಿ ಗೌಡ ಆರೋಪವನ್ನ ಮಾಡಿದ್ರಲ್ಲ, ಈಗ ಚೈತ್ರಾ ಕುಂದಾಪುರ್ ನಾನು ನಿಮಗೆ ನಮ್ಮ ಉಸ್ತುವಾರಿಯಲ್ಲಿ ನಿಮಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರಲ್ಲ, ನೀವು ಮಾಡ್ತಾ ಇರೋದೇನು, ನೀವು ಅನ್ಯಾಯನೇ ಮಾಡ್ತಾ ಇರೋದು ಅಂತ ಹೇಳಿ ಇಬ್ರು ಈಗ ಜಗಳಕ್ಕಿಳಿದಿದ್ದಾರೆ. ಅದ್ರಲ್ಲೂ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ಆಡೋ ಭರದಲ್ಲಿ ಚೈತ್ರಾ ಕುಂದಾಪುರ್ ಅಶ್ವಿನಿ ಗೌಡ ಮೇಲೆ ಕುತ್ಕೊಂಡಿರುವಂತದ್ದು ಅಂತಂದ್ರೆ, ಆ ಸಣ್ಣ ಮಕ್ಕಳು ತಂದೆ ತಾಯಿನ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ನೋಡಿ, ಆ ರೀತಿಯಾಗಿ ಅವ್ರು ಕುತ್ಕೊಂಡಿರೋದು ಸಖತ್ ಫನ್ ಆಗಿದೆ. ಅದರ ಜೊತೆಗೆ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಚೈತ್ರಾ ಕುಂದಾಪುರ್ ಅವರ ತಂಡದಲ್ಲಿರುವಂತಹ ಆ ಒಂದು ಡಿಸ್ಕ್ ಏನೋ ಆ ಒಂದು ಆಟದಲ್ಲಿ ಅದೇನು ಮಟೀರಿಯಲ್ ಕೊಟ್ಟಿದಾರಲ್ಲ ಅದನ್ನ ಎತ್ತಿ ಬಿಸಾಕಿದ್ದಾರೆ. ಬನ್ನಿ ನೋಡೋಣ ಏನೇನೆಲ್ಲ ಆಗ್ತಾ ಇದೆ. ಚೈತ್ರ ಸಿಡಿದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ಕಳೆದ ವಾರ ಪಂಚಾಯಿತಿಯಲ್ಲೂ ಕೂಡ ಅಶ್ವಿನಿ ಗೌಡ ಇಲ್ಲದೆ ಇರುವಂತಹ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ರು. ಸೊ ಈಗ ಚೈತ್ರಾ ಕುಂದಾಪುರ್ ಮತ್ತೆ ಅಶ್ವಿನಿ ಗೌಡ ನಡುವೆ ಆಕ್ಚುಲಿ ಆಟ ಶುರುವಾಗಿದೆ. ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿ ವಾರದ ಆರಂಭದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಇರುತ್ತಲ್ಲ, ಸೊ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇದೆ. ಆದ್ರೆ ಯಾವ ರೀತಿ ಅಂತಂದ್ರೆ, ಒಂದು ಟಾಸ್ಕ್ ಕೊಡುವ ಮೂಲಕ ಟಾಸ್ಕ್ ಅಲ್ಲಿ ಯಾವ ತಂಡ ಸೋಲುತ್ತೆ ನೋಡಿ, ಆ ತಂಡದಲ್ಲಿ ಒಬ್ರು ನಾಮಿನೇಟ್ ಆಗ್ತಾ ಹೋಗ್ತಾರೆ. ಸೊ ಯಾವ ತಂಡ ಗೆಲ್ತಾ ಹೋಗ್ತಾರೆ ನೋಡಿ, ಅವರು ಸೇವ್ ಆಗ್ತಾ ಹೋಗ್ತಾರೆ. ಸೊ ಈ ಟಾಸ್ಕ್ ಮೂಲಕ ನಾಮಿನೇಷನ್ ಪ್ರಕ್ರಿಯೆ ಮತ್ತು ಸೇವ್ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಟಾಸ್ಕ್ ಇದೆಯಪ್ಪ. ಸೊ ಅದರಲ್ಲಿ ರಜತ್ ಮತ್ತೆ ಚೈತ್ರ ಮತ್ತೆ ಧನುಷ್ ಒಂದಷ್ಟು ಕಂಟೆಸ್ಟೆಂಟ್ ಗಳು ಏನ್ ಮಾಡಿದ್ದಾರೆ, ಒಂದು ತಂಡದಲ್ಲಿದ್ದಾರೆ. ಇನ್ನೊಂದು ತಂಡದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಒಂದಷ್ಟು ಜನ ಇಲ್ಲಿ ಅಶ್ವಿನಿ ಗೌಡ ತಂಡದಲ್ಲಿದ್ದಾರೆ. ಈ ಎರಡೂ ತಂಡದವರಲ್ಲಿ ಯಾರು ಆಟವನ್ನ ಗೆಲ್ತಾರೆ ನೋಡಿ, ಅವರು ನಾನು ಹೇಳ್ದಂಗೆ ನಾಮಿನೇಟ್ ಆಗ್ತಾರೆ ಮತ್ತೆ ಸೇವ್ ಆಗ್ತಾರೆ. ಆ ರೀತಿ ಒಂದು ಪ್ರಕ್ರಿಯೆ. ಇಲ್ಲಿ ಆಟ ಯಾವ ರೀತಿಯಾಗಿದೆ ಅನ್ನೋದನ್ನ ಪ್ರೋಮೋದಲ್ಲಿ ಅಷ್ಟಾಗಿ ಸರಿಯಾಗಿ ತೋರಿಸ್ಲಿಲ್ಲ. ಬಟ್ ಏನಂತಂದ್ರೆ, ಆ ಆಟ ಆಡುವ ಬರದಲ್ಲಿ ಒಂದಷ್ಟು ಮಿಸ್ಟೇಕ್ಗಳು ಅಶ್ವಿನಿ ಗೌಡ ಇಂದ ಆಯ್ತೋ ಅಥವಾ ಚೈತ್ರಾ ಕುಂದಾಪುರದಿಂದ ಆಯ್ತೋ ಅನ್ನೋದು ಕೂಡ ಅಲ್ಲಿಷ್ಟಾಗಿ ಸರಿಯಾಗಿ ಗೊತ್ತಾಗೋದಿಲ್ಲ. ಆದ್ರೆ ಚೈತ್ರಾ ಕುಂದಾಪುರ್ ಸಿಡಿದಿದ್ದಾರೆ ಈ ಅಶ್ವಿನಿ ಗೌಡ ಮೇಲೆ. ಅದ್ರಲ್ಲೂ ಆ ಆಟ ಆಡುವ ಬರದಲ್ಲಿ ಚೈತ್ರಾ ಕುಂದಾಪುರ್ ಏನ್ ಮಾಡ್ತಾರೆ ಅಂತಂದ್ರೆ, ಅಶ್ವಿನಿ ಗೌಡ ಅವರನ್ನ ಹೋಲ್ಡ್ ಮಾಡ್ಬೇಕು, ಅವರನ್ನ ತಡಿಬೇಕು ಅನ್ನೋ ತರದ್ದು ಅದೊಂದು ಟಾಸ್ಕ್ ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಚೈತ್ರಾ ಕುಂದಾಪುರ್ ಅವರ ದೇಹ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅವರು ಸಣ್ಣಕ್ಕೆ ಕುಳ್ಳಕ್ಕಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಹೇಗಿದ್ದಾರೆ ಅಂತಂದ್ರೆ, ಅವರು ಉದ್ದಕ್ಕೆ ಸ್ವಲ್ಪ ದಾಡ್ಡೆ ದೇಹ, ಆ ರೀತಿಯಾದಂತ ಪರ್ಸನಾಲಿಟಿ. ಇಲ್ಲಿ ಹೆಂಗಂತಂದ್ರೆ ಇಬ್ರು ತದ್ವಿರುದ್ಧ ಇದ್ದಾರೆ ಇವರಿಬ್ರು. ಸೊ ಇಲ್ಲಿ ಚೈತ್ರಾ ಕುಂದಾಪುರ ಹೆಂಗಾದ್ರೂ ಮಾಡಿ ಅವ್ರನ್ನ ತಡೆ ಹಿಡಿದು ನಿಲ್ಲಿಸ್ಬೇಕು ಅಂತ ಹೇಳಿ ಅಶ್ವಿನಿ ಗೌಡ ಮೇಲೆ ಎಗರಿ ಕುತ್ಕೊಂಡಿರುವಂತದ್ದು, ಒಳ್ಳೆ ಚಿಕ್ಕ ಮಕ್ಕಳು ಮರಕೋತಿ ಆಟ ಆಡೋ ರೀತಿಯಾಗಿ ಅಶ್ವಿನಿ ಗೌಡ ಅವರನ್ನ ಅಪ್ಕೊಂಡು ಕುತ್ಕೊಂಡಿರುವಂತದ್ದು. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರನ್ನ ಬಿಡಿಸ್ಕೊಳಕ್ಕೂ ಆಗ್ತಾ ಇಲ್ಲ ಅವರಿಂದ, ಮತ್ತೆ ಅವರನ್ನ ಎತ್ತಿ ಬಿಸಾಕು ಆಗ್ತಾ ಇಲ್ಲ. ಯಾಕಂತಂದ್ರೆ ಅದನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಬಿಡ್ತಾರಲ್ವಾ. ಸೊ ಅಯ್ಯೋ ಅಪ್ಪಪ್ಪ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು ಅದೊಂದ್ ಸ್ವಲ್ಪ ಚೆನ್ನಾಗಿದೆ. ಅದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಚೈತ್ರಾ ಕುಂದಾಪುರ್ ರಪ್ ಅಂತ ಅವರು ಸಿಡಿದೇಳ್ತಾರೆ. ಇಲ್ಲಿ ಅನ್ಯಾಯ ಆಯ್ತು ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನ್ ಮಿಸ್ಟೇಕ್ ಆಯ್ತು ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ರಾಶಿಕಾ ವಿಚಾರ ಅಂತ ಬಂದಾಗ, ರಾಶಿಕಾ ಏನ್ ಮಾಡ್ತಾಳೆ ಅಂತಂದ್ರೆ, ಇಲ್ಲಿ ಚೈತ್ರಾ ಕುಂದಾಪುರ್ ಅವರ ತಂಡದಲ್ಲಿರುವಂತ ಆ ಡಿಸ್ಕ್ ಗಳನ್ನ ಏನ್ ಜೋಡಿಸಿರ್ತಾರಲ್ಲ ಅದರಲ್ಲಿ ಒಂದೊಂದೇ ರಿಮೂವ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ ಗಳು ಯಾವ್ಯಾವ ತಂಡದಲ್ಲಿ ಇರ್ತಾರಲ್ಲ ಅಷ್ಟು ಡಿಸ್ಕ್ ಗಳನ್ನ ಜೋಡಿಸಿರ್ತಾರೆ ಅಂತ ಅನ್ಸುತ್ತೆ. ಸೊ ಒಂದು ಡಿಸ್ಕ್ ತೆಗೆಯೋ ಮೂಲಕ ಒಬ್ಬರನ್ನ ನಾಮಿನೇಟ್ ಮಾಡದಂಗೆ ಇರಬಹುದು ಆ ರೀತಿಯಾಗಿ. ಸೊ ಇಲ್ಲಿ ಒಂದು ಡಿಸ್ಕ್ ನ ಇಲ್ಲಿ ಉಸ್ತುವಾರಿಯಾದಂತಹ ರಾಶಿಕಾ ತೆಗೆದ ಕೂಡಲೇ ಚೈತ್ರಾ ಕುಂದಾಪುರ್ ಸಿಡಿದೇಳ್ತಾರೆ. ಯಾಕೆ ನಿಮ್ಮ ತಂಡವನ್ನ ನೀವು ಸೇವ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾದಂತ ಡ್ರಾಮಾ ಮಾಡ್ತಾ ಇದ್ದೀರಾ, ನೀವು ಉಸ್ತುವಾರಿನ ಸರಿಯಾಗಿ ಮಾಡಿ ನೀವು ಅಂತ ಹೇಳಿ ರಾಶಿಕಾಗೆ ಬೈತಾರೆ. ಅಂದ್ರೆ ಇಲ್ಲಿ ರಾಶಿಕಾ ಅಶ್ವಿನಿ ಗೌಡ ಪರವಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಇಲ್ಲಿ ಚೈತ್ರಾ ಕುಂದಾಪುರ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ, ಏನ್ ಆಗಿದೆ ಕತೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಈ ಎಲ್ಲ ಆಟ ಇದೊಂದು ಪ್ರಕ್ರಿಯೆಗಿನ್ನ, ಈ ನಾಮಿನೇಷನ್ ಪ್ರಕ್ರಿಯೆಗಿನ್ನ ಕುತ್ಕೊಂಡು ಆರಾಮಾಗಿ ಟಿವಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ.
ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವ್ರ ಆಸ್ ಇಟ್ ಈಸ್ ಅವ್ರಿಗೆ ಕಾಮೆಂಟ್ ಹೊಡ್ಕೊಂತ ಈ ಎಲ್ಲ ನಾಟಕಗಳು ಇದೆಲ್ಲ ಇಂಥವೆಲ್ಲ ಡೌಗಳೇ ಮಾಡ್ಕೊಂಡೇ ಬಂದ್ಬಿಟ್ರಿ ಇವರು ಅನ್ನೋ ರೀತಿಯಾಗಿ ಅವ್ರು ಆಸ್ ಇಟ್ ಈಸ್ ಕಾಮೆಂಟ್ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ನೋಡೋಣ ಇವರಿಬ್ರು ಹೆಂಗೆ ಒಳಗಡೆ ಕುತ್ಕೊಂಡು ಈ ಆಟವನ್ನೆಲ್ಲ ನೋಡ್ತಾ ಇದ್ದಾರೆ, ಎಲ್ಲರ ಮುಖವಾಡಗಳು ಹೇಗಿದೆ, ಆಕ್ಚುಲಿ ಆಟ ಚೆನ್ನಾಗಿ ಆಡೋರು ಯಾರು ನ್ಯಾಯಯುತವಾಗಿ ಆಟ ಆಡ್ತಾರೆ ಅನ್ನೋದನ್ನ ಇವರಿಬ್ರು ಹೆಂಗೆ ಸೂಕ್ಷ್ಮವಾಗಿ ಗಮನಿಸ್ತಾರೆ. ತದನಂತರ ಇವರಿಬ್ರು ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ರೀ ಎಂಟ್ರಿ ಕೊಡ್ತಾರಲ್ಲ, ಆ ಸಮಯದಲ್ಲಿ ಇವರಿಬ್ರು ಯಾವ ರೀತಿಯಾಗಿ ಆ ಆಟನ ತೆಗೆದುಕೊಂಡು ಹೋಗ್ತಾರೆ ಕಾದ್ ನೋಡೋಣ ಅಂತ ಹೇಳ್ತಾ ಈ ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಚೈತ್ರ ಕುಂದಾಪುರ ಅವ್ರದ್ದು ಸರಿನಾ ಅಥವಾ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಸರಿನಾ? ಇಬ್ಬರಲ್ಲಿ ಯಾರು ತಪ್ಪು ಮಾಡಿದ್ರು, ಯಾರು ಸರಿಯಾಗಿದ್ದಾರೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಕಳೆದ ವಾರ ಇಲ್ಲಿ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ್ ಮೇಲೆ ಆರೋಪ ಮಾಡಿ ಸಿಡಿದೆದ್ದಿದ್ರು. ಈಗ ಚೈತ್ರ ಅಶ್ವಿನಿ ಗೌಡ ಮೇಲೆ ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ, ಸಿಡಿದಿದ್ದಾರೆ. ಇದೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ರೀತಿಯಾಗಿ ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅನ್ನೋದನ್ನ ಎಪಿಸೋಡ್ ನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.